ಮತ್ತೊಂದು ಚುನಾವಣೆಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಸ್ಪರ್ಧೆ ಖಚಿತ. ಒಂದೇ ಮಾತಲ್ಲಿ ವಿರೋಧಿಗಳಿಗೂ ಕೂಡ ಸಿಎಂ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಮತ್ತೊಂದು ಚುನಾವಣೆಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಕೊನೆಯ ಚುನಾವಣೆ ಇದು ಅಂತ. ಆದ್ರೆ ಈಗ ಮತ್ತೊಂದು ಚುನಾವಣೆಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಹಿಂದೆ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡಿದಂತಹ ಸಿದ್ದರಾಮಯ್ಯ ಇದೀಗ ದಿಢೀರ್ ತಮ್ಮ ಮನಸ್ಸು ಬದಲು ಮಾಡಿದ್ದು ಯಾಕೆ? ತವರಲ್ಲೇ ನಿಂತು ಮುಂದಿನ ಚುನಾವಣೆಯ ಜಪ ಮಾಡಿದ್ದಾರೆ ಸಿಎಂ. ಇದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಈ ಹಿಂದೆ ರಾಜಕೀಯ ನಿವೃತ್ತಿ ಅಂತ ಮಾತನಾಡಿದ್ರು ಸಿದ್ದರಾಮಯ್ಯನವರು. ಇದು ಕೊನೆಯ ಚುನಾವಣೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಈಗ ಮುಂದಿನ ಚುನಾವಣೆಗೂ ಕೂಡ ನನ್ನದೇ ನೇತೃತ್ವ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಚುನಾವಣೆಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಸ್ವಕ್ಷೇತ್ರ ವರುಣ ಜನತೆಯ ಮುಂದೆ ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ. ನಾನು ಸಿಎಂ ಆಗಲು ಅಂಬೇಡ್ಕರ್ ಸಂವಿಧಾನವೇ ಕಾರಣ. ನನ್ನನ್ನ ಇಲ್ಲಿಯವರೆಗೂ ಬೆಳೆಸಿದ್ದೀರಿ, ಮುಂದೆಯೂ ಹಾಗೆ ಶಕ್ತಿ ತುಂಬಬೇಕು. ಮುಂದಿನ ಚುನಾವಣೆಯಲ್ಲೂ ನನ್ನ ಕೈ ಹಿಡೀರಿ ಅಂತ ಸ್ವಕ್ಷೇತ್ರದ ಜನರಲ್ಲಿ ಹೇಳಿದ್ರು. ಗುಲಗಂಜಿಯಷ್ಟು ಹೆಚ್ಚಾಗಿ ವರುಣಾ ಕ್ಷೇತ್ರಕ್ಕೆ ಕೆಲಸ ಮಾಡ್ತೇನೆ. ಈ ಹಿಂದೆ ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿ ಗೆದ್ದಿದ್ದಂತಹ ಸಿದ್ದರಾಮಯ್ಯ ಈಗ ಮಾತನಾಡ್ತಾ ಇರೋದೇ ಬೇರೆ. ಸಿದ್ದರಾಮಯ್ಯನವರ ಬಾಯಲ್ಲಿ ಮತ್ತೊಂದು ಎಲೆಕ್ಷನ್ನ ಮಾತು ಬರ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ನೀವು ಹೇಗೆ ಇಲ್ಲಿವರೆಗೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದೀರಿ, ಅದೇ ರೀತಿಯಾಗಿ ಮುಂದೆನೂ ಕೂಡ ನನಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ವಲ್ಪ ಒಂದು ಗುರುಗುಂಜಿಯಷ್ಟು ಹೆಚ್ಚಾಗೇ ನಾವು ವರ್ಣಾ ಕ್ಷೇತ್ರಕ್ಕೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮುಂದಿನ ಚುನಾವಣೆಗಳಲ್ಲಿ ನೀವು ಹೇಗೆ ಇಲ್ಲಿವರೆಗೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದೀರಿ, ಅದೇ ರೀತಿಯಾಗಿ ಮುಂದೆನೂ ಕೂಡ ನನಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ವಲ್ಪ ಒಂದು ಗುರುಗುಂಜಿಯಷ್ಟು ಹೆಚ್ಚಾಗೇ ನಾವು ವರ್ಣಾ ಕ್ಷೇತ್ರಕ್ಕೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮುಂದಿನ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಸಿದ್ದರಾಮಯ್ಯನವರು ಆಡಿದಂತಹ ಮಾತು ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ನಿವೃತ್ತಿಯ ಮಾತುಗಳನ್ನು ಆಡಿದ್ರು. ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದಾಯ್ತು. ಆದ್ರೆ ಈಗ ಕ್ಷೇತ್ರದ ಜನರ ಮುಂದೆನೇ ಹೇಳ್ತಾ ಇದ್ದಾರೆ, ಇಷ್ಟು ವರ್ಷ ನನ್ನನ್ನು ಹೇಗೆ ಬೆಳೆಸಿದ್ದೀರೋ ಮುಂದೆಯೂ ಕೂಡ ಅದೇ ರೀತಿ ಬೆಳೆಸಿ ಅಂತ. ಹಾಗಾದ್ರೆ ಚುನಾವಣೆಗೆ ನಿಲ್ತಾರೆ ಅಂತ ಅರ್ಥ? ವಿನೋದು ಬಹಳ ಸ್ಪಷ್ಟ. ಯಾಕಂತ ಹೇಳಿದ್ರೆ ಈ ರಾಜಕಾರಣ ಅನ್ನುವಂಥದ್ದು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ರಾಜಕಾರಣ ಬಿಟ್ಕೊಟ್ರು ಕೂಡ ಇವ್ರ್ಯಾರು ಕೂಡ ರಾಜಕಾರಣವನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಮತ್ತೊಂದು ಉದಾಹರಣೆ ಇರ್ಬೋದು. ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಚುನಾವಣೆಯಲ್ಲೇ ಕೂಡ ಹೇಳಿದ್ರು, ಇದು ನನ್ನ ಕಡೆ ಚುನಾವಣೆ, ನಿಮ್ ಸೇವೆ ಮಾಡ್ತೀನಿ, ನಾನು ಇನ್ನು ನಿವೃತ್ತಿ ತಗೊಳ್ತೀನಿ, ಈ ತರದ ಮಾತುಗಳೆಲ್ಲ ಹೇಳಿದ್ರು. ಅದಾದ ನಂತರ ಅವ್ರು ಮುಖ್ಯಮಂತ್ರಿ ಆದ ನಂತರ ಪವರ್ ಶೇರಿಂಗ್ ವಿಚಾರ ಬಂತು. ಆಗ ಸಾಕಷ್ಟು ಕಿತ್ತಾಟಗಳು ನಡೀತಿತ್ತು. ಆಗೇನು ಸಿದ್ದರಾಮಯ್ಯನವರು ಈ ತರದ ಯಾವುದೇ ಮಾತುಗಳು ಆಡ್ಲಿಲ್ಲ. ಯಾವಾಗ ಒನ್ಸ್ ಅವರ ವಿರೋಧಿಗಳೆಲ್ಲ ಸ್ವಲ್ಪ ತಣ್ಣಗಾದ್ರು, ಅಂದ್ರೆ ತಮ್ಮ ಬಣದ ಕೈ ಏನ್ ಮೇಲಾಯ್ತು, ಜೊತೆಗೆ 5 ವರ್ಷ ನಾನೇ ಇರ್ತೀನಿ ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಳ್ತಾ ಬಂದ್ರು ಸಿದ್ದರಾಮಯ್ಯರು. ಅದಾದ ನಂತರ ಮತ್ತೊಂದು ವರ್ಷೆಯನ್ನ ತೆಗೆದಿರ್ತಕ್ಕಂಥದ್ದು. ಅಂದ್ರೆ ನನಗಿನ್ನೂ ಕೂಡ ರಾಜಕೀಯವಾಗಿ ಶಕ್ತಿ ಇದೆ, ನಾನು ಇನ್ನೂ ರಾಜಕೀಯದಲ್ಲಿ ಉಳಿತೀನಿ ಅನ್ನೋ ಒಂದು ಸಂದೇಶವನ್ನ ವಿರೋಧಿಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ಅವರ ಭಾಷಣ ಇದ್ದಂಥದ್ದು. ಅಂದ್ರೆ ತಮ್ಮ ಸ್ವಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಭಾಷಣ ಏನಿತ್ತು, ಆ ಭಾಷಣದಲ್ಲಿ ತಮ್ಮ ಮನದ ಇಂಗಿತವನ್ನ ಒಂದು ಕಡೆಗೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ತಮ್ಮ ವಿರೋಧಿಗಳು, ಅಂದ್ರೆ ಸಿದ್ದರಾಮಯ್ಯನವ್ರ ಕೈಲಿ ಇನ್ನೇನಾಗಲ್ಲ, ಅವರು ರಾಜಕೀಯವಾಗಿ ಇನ್ನೇನೋ ನಿವೃತ್ತಿ ಪಡೆದ್ಬಿಡ್ತಾರೆ ಅಂತೇಳಿ ಏನು ಮೆಸೇಜ್ ಗಳನ್ನ ಕೊಟ್ಕೊಂಡ್ ಬರ್ತಾ ಇದ್ರು, ಅಂತವ್ರಿಗೆ ನಾನು ಈಗಷ್ಟೇ ಅಲ್ಲ, ಈ ಅವಧಿಯನ್ನು ಪೂರ್ಣಗೊಳಿಸಿ ಮುಂದಿನ ಅವಧಿಗೂ ಕೂಡ ನಾನು ಕಂಟೆಸ್ಟ್ ಮಾಡ್ಲಿಕ್ಕೆ
ಸನ್ನದ್ಧನಾಗಿದ್ದೀನಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಅವ್ರ ಭಾಷಣ ಇತ್ತು. ಹಾಗಾಗಿಯೇ ಕೂಡ ವರ್ಣ ಜನ ಸಹಜವಾಗಿಯೇ ಕೂಡ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಜನ ಹಾರ್ಟ್ಲಿ ಕನೆಕ್ಟ್ ಆಗಿರ್ತಕ್ಕಂಥವ್ರು. ಅಂತಹ ಒಂದು ವೇದಿಕೆಯಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಜನನ ಮತ್ತಷ್ಟು ಹತ್ರಕ್ಕೆ ಎತ್ಕೊಳ್ಬೇಕು. ಅಂದ್ರೆ ನಾನು ಇನ್ನೂ ಕೂಡ ಸಕ್ರಿಯವಾಗಿರ್ತೀನಿ, ನನ್ನ ಜೊತೆಗೆ ನೀವು ಇರ್ಬೇಕು, ನಾವು ನಮ್ಮ ವಿರೋಧಿಗಳೇನಿದ್ದಾರೆ ಅವ್ರನ್ನ ಎದುರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಭಾಷಣವನ್ನ ಮಾಡಿದ್ರು. ಹಾಗಾಗಿ ಮುಂದಿನ ಚುನಾವಣೆಗೆ ಕೂಡ ನಾನು ನಿಲ್ತೀನಿ, ಆ ಸಂದರ್ಭದಲ್ಲೂ ಕೂಡ ನನಗೆ ಶಕ್ತಿ ಕೊಡಿ, ನಿಮಗೆ ನಾನು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡ್ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ರು. ಈ ಭರವಸೆ ಕೇವಲ ಜನರಿಗೆ ಕೊಟ್ಟ ಭರವಸೆ ಆಗಿರಲಿಲ್ಲ, ತಮ್ಮ ವಿರೋಧಿಗಳಿಗೆ ಕೊಟ್ಟಂತ ಟಾಂಗ್ ಕೂಡ ಆಗಿತ್ತು ಅಂತ ರಾಜಕೀಯ ವಲಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ವೀಣಾ. ಎಸ್, ಥ್ಯಾಂಕ್ ಯು ಮಧು ತಮ್ಮ ಡೀಟೇಲ್ಸ್ಗಾಗಿ.